ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಬಾಸು, ನಾವು ಮನೆ ದೇವ್ರಿಗೆ ಹೋಗಿ ಟೈಮ್ನಲ್ಲಿ ನಮ್ಮ ಪ್ರಾಜೆಕ್ಟ್ ಕ್ಲೈಂಟ್ ಕಡೆಯಿಂದ ಅರ್ಜೆಂಟ್ ರಿಕ್ವೈರ್ಮೆಂಟ್ ಬಂದಿತ್ತಂತೆ. ಸೊ ಅವಿನಾಶ್ ಸರ್ ಪ್ರೆಸೆಂಟೇಷನ್ನ ಕೊಟ್ಟು ಡೀಲ್ನ ಓಕೆ ಮಾಡಿದ್ರಂತೆ. ಆದರೆ ನಾನು ಆ ಟೈಮ್ನಲ್ಲಿ ಅವೈಲೇಬಲ್ ಇರಲಿಲ್ಲ ಅಂತ ಈ ಪ್ರಾಜೆಕ್ಟ್ ಲೀಡ್ ಪೋಸ್ಟಿಂದ ಅಭಿಜಿತ್ ಸರ್ ನನ್ನ ತೆಗ್ದಾಕಿದಾರಂತೆ. ವಾಟ್? ಅಲ್ಲ, ನಿನಗದು ಹೇಗೆ ಗೊತ್ತಿರುತ್ತೆ ಅದಷ್ಟು ಅರ್ಜೆಂಟ್ ಅಂತ? ನಿನಗೆ ಸುಮ್ಮನೆ ಹೇಗೆ ಕಿತ್ತು ಹಾಕೋ ಬದಲು ಒಂದು ಚಾನ್ಸ್ ಕೊಡ್ಬೋದಿತ್ತಲ್ವಾ? ಆದ್ರೆ ಇದೆಲ್ಲ ಆ ವೈನಿಗೆ ಅರ್ಥ ಆಗಬೇಕಲ್ಲ. ನಿಜ, ಆ ಅಭಿಜಿತ್ಗೆ ನಿನ್ನ ಮೇಲೆ ಗ್ರಡ್ಜ್ ಇದೆ. ಅವತ್ತವ್ರ ಮನೆಗೆ ಹೋದಾಗ ಹೇಗೆ ಬಿಹೇವ್ ಮಾಡಿದ್ರು ಅಂತ ನಾವೇ ನೋಡಿದ್ವಲ್ಲ. ಹೌದು ಬಾಸ್, ನಾನು ಈ ಪ್ರಾಜೆಕ್ಟ್ನ ಎಷ್ಟು ಖುಷಿಯಿಂದ ಮಾಡ್ತಾ ಇದ್ದೆ ಗೊತ್ತಾ? ಐ ನೋ ಸಮರ್, ಬಿಡು, ಏನು ಮಾಡೋಕ್ಕಾಗತ್ತೆ, ಎಲ್ಲ ನಮ್ಮ ಕೈಲೇ ಇರಲ್ಲ ಅಲ್ವಾ? ಹಾಂ, ನೀನೊಂದು ಕೆಲಸ ಮಾಡು, ಯಾವಾಗಲಾದರೂ ಅವಿನಾಶ್ ಸರ್ ಹತ್ರ ಮಾತಾಡಿ ಅವ್ರಿಗೆ ಸಿಚುವೇಶನ್ನ ಅರ್ಥ ಮಾಡಿಸು. ನೀನೇನು ಹೇಳ್ದೆ ಇದ್ರೆ ಆ ಅಭಿಜಿತ್ ಹೇಳಿದ್ದೇನೆ ಸತ್ಯ ಅಂತ ಅಂದ್ಕೊಂಡ್ರೆ ಅದು ಕಷ್ಟ ಅಲ್ವಾ? ಸೊ ಸತ್ಯ ಏನು ಅಂತ ನೀನೇ ಹೇಳು. ಅವಿನಾಶ್ ಸರ್ ಖಂಡಿತ ಅರ್ಥ ಮಾಡ್ಕೋತಾರೆ. ಓಹ್ ಶಂಕರ, ಆಗ್ಲೇ ಬಂದ್ಬಿಟ್ಟಿದೀಯಾ? ಹ್ಞೂ ದತ್ತಣ್ಣ, ಬಾಬಾ ಟೈಮ್ ಅಂದ್ರೆ ಟೈಮು, ಲೇಟ್ ಆದ್ರೆ ತಪ್ಪು ಕಾಣಿಕೆ ಕಟ್ಬೇಕಾಗುತ್ತೆ. ಓ, ಇವರು ನಮ್ಮ ಬೀಗರು ರವೀಂದ್ರ ಅಂತ. ನಾನು ನಿನಗೆ ಹೇಳಿದ್ನಲ್ಲ. ಓಹೋ ನಮಸ್ಕಾರ. ಲೇಟ್ ಆಗುತ್ತೆ, ಬನ್ನಿ ಹೋಗೋಣ, ಬನ್ನಿ ನಡಿ ಬನ್ನಿ. ಓ ಬನ್ನಿ ಬೀಗ್ರೆ, ನಿಮ್ಮ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ, ಬನ್ನಿ. ಸಮಸ್ಯೆ? ಏನು ಸಮಸ್ಯೆ? ಇದೇ ಸಮಸ್ಯೆನೇ. ಬನ್ನಿಯಪ್ಪ ನೀವು, ಮೇಲ್ಗೆ. ಹಾಂ ಬನ್ನಿ. ಏನ್ ಶಂಕರಣ್ಣ ಇದೆಲ್ಲ? ಹೇಳು ಆ ಹುಡುಗನ ಹತ್ರ ಇನ್ನು ಹೋಗಲ್ಲ ಅಂತ ಹೇಳು. ಹೇಳು. ಹೋಗಲ್ಲ ಅಂತ ಹೇಳು. ನಾನು ಯಾವತ್ತೂ ಆ ಹುಡುಗನ ಹತ್ರ ವಾಪಸ್ ಹೋಗಲ್ಲ. ನೋಡಿದ್ರ ನಮ್ಮ ಕಾಲ ಬಾಬಾ ಎಷ್ಟು ಪವರ್ಫುಲ್ ಅಂತ. ಅವ್ರಿಗೇನು ನಾವು ಏನು ಹೇಳೋದು ಬೇಡ, ಎಲ್ಲ ಅವ್ರಿಗೆ ಗೊತ್ತಾಗುತ್ತೆ. ದಿವ್ಯ ದೃಷ್ಟಿ ಇದೆ. ಅದೆಲ್ಲ ಸರಿ, ನಾವ್ಯಾಕೆ ಇಲ್ಲಿ ಬಂದಿದ್ದೀವಿ? ಬನ್ನಿ ರವೀಂದ್ರ. ನಾನಾ? ಯಾಕೆ? ಅಯ್ಯೋ, ನಾನು ಹೇಳ್ತೀನಿ ಬನ್ನಿಯಪ್ಪ. ಓಂ ಬ್ರೀಂ
ಏನು ಸಮಸ್ಯೆ? ಅದು ಸಮಸ್ಯೆನಾ? ಯಾರಿಗೆ? ನಿಮ್ಗ? ಹೇಳೋದೇ ಬೇಡ, ಎಲ್ಲ ಗೊತ್ತಾಗುತ್ತೆ ಅಂದೆ. ಏನೋ ದೆವ್ವದೃಷ್ಟಿ ಇದೆ ಅಂದೆ. ದಿವ್ಯ ದೃಷ್ಟಿ. ಬಾಬಾ, ನಮ್ಮ ದತ್ತಣ್ಣನ ಬೀಗ್ರಿವರು ಬುದ್ಧಿಗೆ ಸ್ವಲ್ಪ ಮಂಕ್ ಬಡ್ದಿದೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.